ಯಾವುದೇ ಕಾರಣಕ್ಕೂ ನಿಮ್ಮ ಸಂಸಾರ ಹಾಳಾಗಬಾರ್ದು. ಚಿನ್ನದಂಥ ಸಂಸಾರ ಚೆನ್ನಾಗಾಗಬೇಕು. ನೀವಿಬ್ಬರು ಮತ್ತೆ ಒಂದಾದರೆ ಸಂತೋಷ ಪಡೋದಲ್ಲಿ ನಾನು ಒಬ್ಳು. ಅಂದಾಗೆ ಎಲ್ಲಿ ನಿಮ್ಮ ಯಜಮಾನ್ರು? ಈಗಲೂ ಅಷ್ಟೇ ನಿನ್ ಗಂಡನ ಐ ಮೀನ್ ನನ್ನ ಗ್ಯಾರಿನ ಆಫೀಸಲ್ಲೇ ಬಿಟ್ಟು ಬಂದಿದ್ದೀನಿ. ಇನ್ನೊಂದು 15 ನಿಮಿಷದಲ್ಲಿ ನನ್ನ ಹಿಂದೆನೆ ಸುತ್ತಾ ಇರ್ತಾನೆ, ನೋಡ್ತಾ ಇರ. ಓ, ಆಫೀಸ್ಗೆ ಹೋಗಿರ್ತಾರಲ್ಲ, ಪರವಾಗಿಲ್ಲ ಬಿಡು, ಇನ್ನೊಂದ್ಸರಿ ಬಂದಾಗ ಮೀಟ್ ಮಾಡ್ತೀನಿ. ಹಂಗೇನಿಲ್ಲ ಮೇಡಮ್, ಅವ್ರ ಆಫೀಸ್ ಮುಗ್ದಿರ್ತದೆ, ಇನ್ನೇನ್ ಬಂದ್ಬಿಡ್ತಾರೆ. ಒಸಿ ಕುಂತೀರಿ, ನಾ ಫೋನ್ ಮಾಡಿ ಬೇಗನೆ ಬರೋಕೆ ಹೇಳ್ಬಿಡ್ತೀನಿ. ಜಾನು, ಇಲ್ಲ ನೋಡು, ನಿನ್ಗೋಸ್ಕರ ಏನ್ ತಂದಿದ್ದೀನಿ ಅಂತ. ಜಾನು, ಯುವರ್ ಫೇವ್ರೆಟ್. ಏನು ಈ ಬೊಕ್ಕೆ ಮತ್ತೆ ಚಾಕ್ಲೇಟ್ಸ್? ನನ್ನೇನ್ ಚಿಕ್ಕ ಮಗು ಅಂತ ಅನ್ಕೊಂಡಿದ್ಯಾ ಗ್ಯಾರಿ? ಜಾನು, ನನಗೆ ನೀನು ಚಿಕ್ಕ ಮಗುನೇ ಅಲ್ವಾ? ಗ್ಯಾರಿ, ಈ ಪೂಸ್ ಎಲ್ಲ ನನ್ನ ಹತ್ರ ಹೊಡಿಬೇಡ, ನನಗೆ ಬೇಜಾರಾಗಿದೆ. ಆ್ಯಂಡ್ ಅದು ಈ ಫ್ಲವರ್ಸ್ ಆ್ಯಂಡ್ ಚಾಕ್ಲೇಟ್ಸಿಂದ ಕಮ್ಮಿ ಆಗಲ್ಲ. ಓಕೆ ಫೈನ್. ಈಗ ನೀನು ಬೇಜಾರು ಹೋಗ್ಬೇಕು ಅಂದ್ರೆ ನಾನೇನು ಮಾಡಬೇಕು? ಹಾಂ, ಸಾರಿ ಕೇಳಬೇಕಾ? ಹಾಂ, ಓಕೆ ಫೈನ್, 100 ಸಲ ಸಾರಿ ಕೇಳ್ತೀನಿ. ಸಾರಿ 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 ಸಾರಿ. ಐ ಹೇಟ್ ಯು. ಜಾನು, ಬಟ್ ಐ ಲವ್ ಯು. ಜಾನು, ನೀನು ಹೇಟ್ ಯು ಅಂದರೆ ನನ್ನ ಹೃದಯ ಕೇಟಾಗುತ್ತೆ. ಶನಾಯ, ಕೂಲ್. ಈಗ ನೀನು ಇರಿಟೇಟ್ ಮಾಡಿಕೊಂಡು ಅವನಿಗೆ ಹರ್ಟ್ ಮಾಡಿದ್ರೆ ನೀನೇ ನಿನ್ನ ಕೈಯಾರೆ ಅವನನ್ನ ಆ ಸುಬ್ಬಿಗಾಯಿಗೆ ಬಿಟ್ಕೊಟ್ಟಾಗತ್ತೆ. ಅವಳು ಮೊದಲೇ ಗ್ಯಾರನ್ನ ಕ್ಯಾಚ್ ಹಾಕೊಳ್ಳೋಕ್ಕೆ ಕಾಯ್ತಿದ್ದಾಳೆ. ಮೊದಲು ನಿನ್ನ ಗ್ಯಾರಿನ ಮೋಡಿ ಮಾಡಿ ನಿನ್ನ ಮುಷ್ಟಿಲಿ ಇಟ್ಕೊಳ್ಳೋದನ್ನ ನೋಡು. ಬಿಟ್ಟ್ಯೋ ಕೆಟ್ಟೆ. ಏನು ಯೋಚನೆ ಮಾಡ್ತಿದ್ಯಾ? ನನ್ನ ಮೇಲೆ ಇನ್ನೂ ಕೋಪ ಹೋಗ್ಲಿಲ್ವಾ? ನಾನು ಆಗ್ಲಿಂದ ಸಾರಿ ಕೇಳ್ತಾನೆ ಇದ್ದೀನಿ. ಸಾರಿ ಅಂದರೆ ಕೋಪ ಕಮ್ಮಿ ಆಗಲ್ಲ. ಐ ಲವ್ ಯು ಶನಾಯ ಅಂತ ಹೇಳಬೇಕು. ಓಕೆ, ಐ ಲವ್ ಯು. ಓ, ಐ ಲವ್ ಯು ಶನಾಯ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಬ್ಬ, ಇನ್ನು ಹೇಗೆ ಸಮಾಧಾನ ಮಾಡಬೇಕು ಅಂತ ನನ್ನ ತಲೆ ಕೆಟ್ಟೋಗಿತ್ತು. ಐ ಲವ್ ಯು ಜಾನು, ಐ ಲವ್ ಯು ಲಾಟ್. ಓಕೆ, ಕ್ಷಮಿಸ್ತೀನಿ ಅಂತ ಮತ್ತೆ ಮತ್ತೆ ತಪ್ಪು ಮಾಡಬೇಡ. ನೋ ವೇ ಜಾನು, ಇನ್ಮೇಲೆ ನೀನು ಹಾಕಿರೋ ಗೆರೆ ನಾನು ದಾಟಲ್ಲ. ನೀನು ದಾಟಿ ಅಂತ ಗೊತ್ತಾದ್ರೆ ಬರೀ ಗೆರೆ ಹಾಕಲ್ಲ, ಕಾಂಪೌಂಡೇ ಕಟ್ತೀನಿ. ಓಕೆ ಅಜೂರ್, ಕಾಂಪೌಂಡ್ ಯಾಕೆ, ಕೋಟೆನೇ ಕಟ್ಟಿ ಆ ನಿಮ್ಮ ಪ್ರೀತಿಯ ಕೋಟೆ ಒಳಗೆ ನನ್ನ ಬಂಧಿಸ್ಬಿಡಿ. ವೆರಿ ಫಿಲ್ಮಿ. ಬಟ್ ಈ ಫಿಲ್ಮಿ ಡೈಲಾಗ್ಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ಓಕೆ? ನಾನು ನಾಟ್ ಫಿಲ್ಮಿ, ರಿಯಲ್ ಫೀಲಿಂಗ್ಸ್. ಓಕೆ? ಡೋಂಟ್ ವರಿ ಜಾನು, ನಾನು ಇವ್ರ ಕಾಲ್ನ ರಿಸೀವ್ ಮಾಡಲ್ಲ. ನಮ್ಮಿಬ್ಬರು ಪ್ರೀತಿ ಮಧ್ಯ ಅವಳನ್ನ ಬರೋಕ್ಕೂ ಬಿಡಲ್ಲ. ನೋ ಗ್ಯಾರಿ, ಅವ್ರ ಜೊತೆ ಮಾತಾಡು. ವಾಟ್? ಎಸ್,
ಕಾಲ್ ರಿಸೀವ್ ಮಾಡು. ಹಲೋ ಮಾವ, ಎಲ್ಲಿದ್ದೀರಾ? ಎಲ್ಲೋ ಇದ್ದೀನಿ. ಅದೆಲ್ಲ ನಿನ್ಗೆ ಯಾಕೆ? ಮೊದಲು ಏನಕ್ಕೆ ಫೋನ್ ಮಾಡಿದೆ ಅದನ್ನ ಹೇಳು. ಮಾವ, ವಸಿ ಅರ್ಜೆಂಟು, ನೀವು ಮನೆ ತಕ ಬರ್ಬೇಕು. ಮನೆಗ? ಏನಕ್ಕೆ? ಅಂಥದ್ದೇನು ಅರ್ಜೆಂಟು? ನೀವು ಬನ್ನಿ ಮಾವ, ನಿಮ್ಗೆ ಎಲ್ಲ ಗೊತ್ತಾಯ್ತದೆ. ನೋಡು, ನನ್ಗೆ ಆರ್ಡ್ರ್ ಮಾಡಕ್ಕೆ ಬರ್ಬೇಡ. ನೀನು ಹೇಳಿದಾಗೆಲ್ಲ ನಾನು ಕೇಳೋಕ್ಕಾಗಲ್ಲ. ನಾನೀಗ ಆಫೀಸಲ್ಲಿದ್ದೀನಿ. ಮಾವ, ಸುಳ್ಳು ಯಾಕೆ ಹೇಳಿರಿ? ಅಪಾರ್ಟ್ಮೆಂಟ್ ಅವಾಗ ಗುಡುಗ್ ಬಂದ್ಮೇಲೆ ಅದ್ರ ಹಿಂದೆ ಮಳೆನೂ ಬರ್ಬೇಕಲ್ವಾ? ನೀವು ಅಪಾರ್ಟ್ಮೆಂಟ್ ಅವನೇ ಇದ್ದೀರಾ ಅಂತ ಗೊತ್ತು. ಸುಮ್ಕೆ ಮಾತಾಡ್ತೀನಿ, ಬೇಗನೆ ಮನೆಗೆ ಬನ್ನಿ. ನೋಡು ಸುಬ್ಲಕ್ಷ್ಮಿ, ವಿಷಯ ಏನು ಅಂತ ಹೇಳು, ಇಲ್ಲಾಂದ್ರೆ ಫೋನ್ ಇಡು. ಮಾವ, ಮನೆಗೆ ಕೌನ್ಸಿಲ್ ಮೇಡಮ್ ಬಂದವ್ರೆ. ವಾಟ್? ಕೌನ್ಸಿಲರ್ ಮೇಡಮ್ಮ? ಅದೇ ಕೋರ್ಟ್ನಾಗೆ ಕೌನ್ಸಲ್ ಮಾಡ್ತಾರಲ್ಲ, ಆ ಮೇಡಮ್, ಕೌನ್ಸಲ್ ಮೇಡಮ್ ಬಂದವ್ರೆ. ವಾಟ್? ಅವರು ಮನೆಗೆ ಯಾಕೆ ಬಂದ್ರು? ಅದೆಲ್ಲ ನಂಗೆ ಗೊತ್ತಿಲ್ಲ ಮಾವ. ಅವರು ನಿಮ್ ತಾವ್ ಮಾತಾಡ್ಬೇಕು, ಫೋನ್ ಮಾಡಿ ಕರೀರಿ ಅಂತಂದ್ರು, ಅದಕ್ಕೆ ಫೋನ್ ಮಾಡಿದೆ. ಈಗ ಹೇಳಿ, ನೀವು ಬರ್ತಿರೋ ಇಲ್ವೋ? ನನ್ನ ಹತ್ರ ಅವ್ರಿಗೇನು ಮಾತು? ಅದು ಮನೆಗೆ ಬಂದು ಅವರೆಲ್ಲ ಹೀಗೆಲ್ಲ ಮನೆಗೆ ಬಂದು ಮಾತಾಡಂಗಿಲ್ಲ. ಅವ್ರು ಏನು ಮಾತಾಡೋದಿದ್ರು ಕೋರ್ಟಲ್ಲೇ ಮಾತಾಡ್ಲಿ. ಅದೆಲ್ಲ ನಂಗೆ ಗೊತ್ತಿಲ್ಲ ಮಾವ. ಈಗ ಅವ್ರು ಬಂದವ್ರೆ, ನಿಮ್ಮನ್ ಕೇಳ್ತಿದ್ರು, ನೀವು ಬೇಗ ಬಂದ್ಬಿಡಿ ಅಷ್ಟೇ. ಈಗ ನೋಡಿ, ನೀವು ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ನಾನೇ ಇವ್ರನ್ನ ಅಲ್ಲಿ ಕರ್ಕೊಂಡ್ ಬಂದ್ಬಿಡ್ತೀನಿ. ನೀವು ಅಲ್ಲೇ ಕುಂತ್ಕೊಂಡು ಮಾತಾಡೋರಂತೆ. ನೋ ನೋ ನೋ, ಹಾಗೆಲ್ಲ ಮಾಡಬೇಡ. ಆದರೂ ಅವ್ರು ಯಾಕೆ ಬಂದಿರ್ಬೋದು? ನಿನ್ಗೇನಾದ್ರೂ ಗೊತ್ತಿದ್ಯಾ? ಇಲ್ಲಪ್ಪ. ಅಲ್ಲ, ಅಂದರೆ ನಾವು ಅವ್ರು ಹೇಳಿದಾಗ ಇದೀವೋ ಇಲ್ವೋ ಅಂತ ಚೆಕ್ ಮಾಡಕ್ಕೆ ಬಂದಿದ್ದಾರಾ ಹೇಗೆ? ಮಾವ, ಅದೇ ಇರ್ಬೇಕು. ಇಲ್ಲ ಅಂದಿದ್ರೆ ಅವ್ರು ಯಾಕೆ ಬರ್ತಿದ್ರು ಹೇಳಿ? ಅಲ್ಲ, ನನಗೆ ಫೋನು ಮಾಡಿದೆ, ಅಡ್ರೆಸ್ ಅವರೇ ತಿಳ್ಕೊಂಡು ಬಂದ್ಬಿಟ್ಟವ್ರೆ ಅಂದ್ರೆ ಟೆಸ್ಟ್ ಮಾಡೋಕ್ಕೆ ಬಂದಿರ್ಬೇಕು ತಾನೇ. ಅದಕ್ಕೆ ನೀವು ಬೇಗನೆ ಬಂದ್ಬಿಡಿ. ಸರಿ, ಇಡ್ಲಾ? ನಿನ್ನ ಹೆಂಡತಿ ಅಂದರೆ ನಿಂಗೆ ತುಂಬ ಪ್ರೀತಿ. ನಾ ಪ್ಲೀಸ್, ನಿನ್ನ ಹೆಂಡತಿಗೆ ಡಿವೋರ್ಸ್ ಕೊಡೋದಕ್ಕೆ ನಿಂಗೆ ಇಷ್ಟನೇ ಇಲ್ಲ. ನಾ ಏನು ಹೇಳ್ತಿದ್ಯಾ? ನಿನ್ನ ಹೆಂಡತಿ ಮಗು ಅಂದರೆ ನಿಂಗೆ ಪ್ರಾಣ. ನಿನ್ನ ಜೊತೆ ಚೆನ್ನಾಗಿ ಬದುಕೋದಕ್ಕೆ ಟ್ರೈ ಮಾಡ್ತಾನೇ ಇದೆಯಾ? ನಿನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೋತಾ ಇದೀಯಾ? ನೋ, ಇದೇ ಕರೆಕ್ಟ್. ನಿನ್ನ ಹೀಗೆ ಅರ್ಥ ಮಾಡ್ಕೋಬೇಕಾಗಿರೋದು. ಆದರೆ ನಿನ್ನ ಹೀಗೆ ಅರ್ಥ ಮಾಡ್ಕೋಬೇಕಾಗಿರೋದು ನಾನಲ್ಲ, ಕೌನ್ಸಿಲರ್. ಇಷ್ಟು ದಿನ ಆ ಸುಬ್ಲಕ್ಷ್ಮಿ ಎಲ್ಲರ ಕಣ್ಣಲ್ಲೂ ಒಳ್ಳೆಯವಳಾಗಿದ್ದು ಸಾಕು. ಇನ್ಮೇಲೆ ನೀನು ಒಳ್ಳೆಯವನಾಗಬೇಕು. ಎಲ್ಲರೂ ನಿನ್ನ ನೋಡಿ ಅಯ್ಯೋ ಪಾಪ ಅಂತ ಹೇಳಬೇಕು. ಇಂಥ ಹೆಂಡತಿ ಜೊತೆ ಬದುಕೋದ್ರ ಬದಲು ಡಿವೋರ್ಸ್ ಕೊಡೋದೇ ಒಳ್ಳೆಯದು ಅಂತ ಆ ಕೌನ್ಸಿಲರ್ ತಾನಾಗೇ ಹೇಳಬೇಕು. ಒಡಿಸೆ? ಎಸ್ ಜಾನು, ಯು ರೈಟ್. ತುಂಬ ಒಳ್ಳೆ ಐಡಿಯಾ ಇದು. ದಟ್ಸ್ ಶನಾಯ. ಹಾಗಿದ್ರೆ ನನಗೇನು ಮಾಡಲಿ? ಸ್ವಲ್ಪ ಹೊತ್ತು ನಿದ್ದೆ ಮಾಡು. ವಾಟ್? ಮತ್ತಿನ್ನೇನು ಕ್ಯಾರಿ, ಅವಾಗ್ಲಿಂದ ಏನು ಮಾಡಬೇಕು ಅಂತ ಹೇಳ್ತಾನೆ ಇದ್ದೀನಿ. ಅದನ್ನೆಲ್ಲ ಕೇಳಿಸ್ಕೊಂಡು ಇನ್ನೂ ಏನು ಮಾಡಬೇಕು ಅಂತ ಕೇಳ್ತಿದ್ಯಲ್ಲ. ನೀನೀಗ ಮನೆಗೆ ಹೋಗು. ನಾನು ನಿನಗೇನು ಹೇಳಿದ್ನೋ ಅದೇ ರೀತಿಯಲ್ಲಿ ನಡ್ಕೊ.
ಗಾಟ್ ಇಟ್? ಓಕೆ ಜಾನು, ಡನ್. ಒಂದು ನಿಮಿಷ. ಇದನ್ನ ನಿನ್ ಹೆಂಡತಿಗೆ ಕೊಡು. ಇದನ್ನ ನಿನ್ ಹೆಂಡತಿಗೆ ತಗೊಂಡು ಹೋಗಿದ್ಯಾ ಅಂತ ನಂಬಿಸು. ಇದನ್ನ ನಿಮ್ ಮಗನ್ ಕೊಡು. ತಗೋ. ಬಿ ಎ ಗುಡ್ ಪರ್ಫಾರ್ಮರ್. ಥ್ಯಾಂಕ್ ಯು ಜಾನು, ಯೋ ಮೈ ಇನ್ಸ್ಪಿರೇಷನ್. ಗ್ಯಾರಿ, ನೋ 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 ನೋ, ಅಂದರೆ ಪರ್ಫಾರ್ಮ್ ಮಾಡೋಕ್ಕೆ ನೀನು ಇನ್ಸ್ಪಿರೇಷನ್ ಅಂತ ಹೇಳಿಲ್ಲ. ನಾನು ಏನೇ ಕೆಲಸ ಮಾಡೋದು ಅದಕ್ಕೆ ನೀನೇ ಇನ್ಸ್ಪಿರೇಷನ್ ಅಂತ ಹೇಳಿದೆ. ಓಕೆ, ನಾವು ಗೋ. ಥ್ಯಾಂಕ್ ಯು ಜಾನು. ಟೇಕ್ ಎ ಫೋನ್. ಯಾ, ಬಾಯ್. ಈ ಹೆಂಗ್ಸ್ ಯಾಕೆ ಬಂದಿರ್ಬೋದು? ನಿಜವಾಗ್ಲೂ ಟೆಸ್ಟ್ ಮಾಡಕ್ ಬಂದಿರ್ಬೋದಾ? ಹಾಗೇನಾದ್ರೂ ಬಂದಿದ್ರೆ ಕಥೆಲಿ ಒಂದು ಒಳ್ಳೆ ಟ್ವಿಸ್ಟ್ ತೋರಿಸ್ತೀನಿ. ಕಮ್ ಆನ್ ಗುರು, ದಿಸ್ ಈಸ್ ದ ಟೈಮ್ ಟು ಪರ್ಫಾರ್ಮ್. ಆಲ್ ದಿ ಬೆಸ್ಟ್. ಸುಬ್ಲಕ್ಷ್ಮಿ, ಮಾವ ಬಂದ್ರ? ಬನ್ನಿ ಬನ್ನಿ ಬನ್ನಿ. ನಾನೇನೋ ಆಳ ಟ್ರಾಫಿಕ್ ನಿಮ್ಮನ್ ಬರಕ್ ಬಿಡ್ತದೋ ಇಲ್ವೋ ಅನ್ಕೊಂಡಿದ್ದೆ. ಅದೆಷ್ಟೇ ಟ್ರಾಫಿಕ್ ಇದ್ರು ನೀನ್ ಕಾಯ್ತಿರ್ತೀಯ ಅಂದಮೇಲೆ ನಾನು ಬೇಗ ಬರ್ದೇ ಇರಕ್ಕಾಗತ್ತಾ? ಅಂದಹಾಗೆ ತಗೋ ಈ ಹೂಗಳನ್ನ. ದಾರಿಯಲ್ಲಿ ಬರ್ತಾ ಹೂಗಳನ್ನ ನೋಡಿದೆ. ಹೂನಂತ ನನ್ನ ಹೆಂಡತಿಗೆ ಹೂ ಕೊಡ್ಬೇಕು ಅಂತ ಅನಿಸ್ತು, ಅದಕ್ಕೆ ತಗೊಂಬಂದೆ. ತಗೋ ಸುಬ್ಲಕ್ಷ್ಮಿ, ನಿನಗೆ ಇಷ್ಟ ಅಲ್ವಾ ರೆಡ್ ರೋಸಸ್? ಹಾ, ಅಂದಾಗೆ ಅಥರ್ವನ್ಗೂ ಚಾಕ್ಲೇಟ್ಸ್ ತಂದಿದ್ದೆ, ಅವ್ನು ಕೊಟ್ಬಿಡು. ಮುಳ್ಳಂಗಿರೋ ನಿನಗೆ ನಾನು ಹೂ ತರ್ತೀನ? ಇದು ತಂದಿರೋದು ಚೆನ್ನಾಗಿ. ಹೋಗ್ಲಿ ಪಾಪ, ಇವತ್ತೊಂದಿನ ನೀನು ಇಟ್ಕೋ. ಲಕ್ಷ್ಮಿ, ಯಾಕೆ ಹಾಕಿಸ್ಬಿಟ್ಟೆ? ನಾನು ನಿಮಗೋಸ್ಕರ ಎಷ್ಟು ಪ್ರೀತಿಯಿಂದ ತಂದಿದ್ದೀನಿ. ನೀನು ಓಕೆ, ನನಗೆ ನಾನು ಬೇಡವಾಗಿರ್ಬೋದು, ಆದರೆ ಆ ಹೂ ಏನು ತಪ್ಪು ಮಾಡಿತ್ತು? ಛೆ, ಎಷ್ಟು ಪ್ರೀತಿಯಿಂದ ಆ ದಾರಿಲಿ ಬರ್ತಾ. ಓಹ್ ಮೇಡಮ್, ನಮಸ್ತೆ. ಸಾರಿ, ಬಂದ ತಕ್ಷಣ ನಿಮ್ಮನ್ನ ಗಮನಿಸಲೇ ಇಲ್ಲ. ಇಟ್ಸ್ ಓಕೆ, ಗುಡ್ ಮಾರ್ತಿ. ಅದೇನು ಅಂದ್ರೆ ಮೇಡಮ್, ಅಪರೂಪಕ್ಕೆ ಇವತ್ತು ನನ್ನ ಹೆಂಡತಿ ಫೋನ್ ಮಾಡಿದ್ಲು, ತುಂಬ ಖುಷಿ ಆಯಿತು.
ನೀವು ಬರ್ತಾ ಇದ್ದೀರಾ ಅಂತಲೂ ಹೇಳಿದ್ಲು. ಅದಕ್ಕೆ ಎಲ್ಲ ಕೆಲಸ ಬಿಟ್ಟು ತಕ್ಷಣ ಹೊರಟು ಬಂದೆ. ಹಾಗೆ ಇವಳಿಗೋಸ್ಕರ ಬರ್ತಾ ಹೋತಂದೆ. ಆದರೆ ಅಲ್ಲ ಸುಬ್ಲಕ್ಷ್ಮಿ, ಹೀಗೆ ಮಾಡಿದ್ರೆ ನನಗೆ ಬೇಜಾರಾಗಲ್ವಾ? ಹೋಗ್ಲಿ ಬಿಡು, ಮೇಡಮ್ ನಮ್ಮ ಮನೆಗೆ ಬಂದಿದ್ದಾರೆ, ಅಟ್ಲೀಸ್ಟ್ ಅವ್ರ ಮುಂದೆ ಹೀಗೆ ನಡ್ಕೋಬೇಡ. ಪ್ಲೀಸ್. ಮೇಡಮ್ಗೆ ಕಾಫಿ ಕೊಟ್ಟಿಯಾ? ಹೋಗಿ ತೊಗೊಂಬ. ಗೋ 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 ಬೇಗ. ಹಾಂ ಗುರುಮೂರ್ತಿ, ನನ್ನ ಕಾಫಿ ಆಯಿತು. ಹೌದಾ ಮೇಡಮ್? ಓಕೆ. ಸುಬ್ಲಕ್ಷ್ಮಿ, ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನನಗೆ ಯಾಕೋ ತುಂಬ ತಲೆನೋವ್ತಾ ಇದೆ. ಒಂದು ಕಪ್ ಕಾಫಿ ತೊಗೊಂಬರ್ತೀಯಾ? ಪ್ಲೀಸ್. ಗೊತ್ತು ನಂಗೆ ಕಷ್ಟ ಆಗುತ್ತೆ ಅಂತ, ಆದರೆ ತಲೆನೋವ್ತಾ ಇದೆ, ಅದಕ್ಕೆ ಐ ಆಮ್ ಜಸ್ಟ್ ಆಸ್ಕಿಂಗ್. ಥ್ಯಾಂಕ್ ಯು. ಮತ್ತೆ ಮೇಡಮ್, ಮಾವ ಯಾಕಿಂಗ್ ವಿಚಿತ್ರವಾಗಿ ಆಡ್ತವ್ರೆ? ಇದ್ರಲ್ಲಿ ಏನೋ ಸಂಚಿಗಿಂಚಿರ್ಬೋದಾ? ಆದ್ರೂ ಅವ್ರು ಹೂ ತಂದ್ಕೊಟ್ಟಾಗ ನಾನು ಯಾಕೆ ಅದನ್ನ ಎಸ್ದೆ? ನಿಮ್ಮ ಹೆಂಡತಿ ಮೇಲೆ ನೀವು ಇಟ್ಟಿರೋ ಪ್ರೀತಿ ನೋಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಅದು ಆ ಸನಿಯಂಗ್ ತಂದ್ಕೊಟ್ಟು ಹೂವು ಅಂದ್ಮೇಲೆ ನಾನು ಎಸೆಯೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಮೇಡಮ್ ಏನಾರ ಅದ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರಾ? Yeah, even though you die, they'll say die again. Okay, bye-bye. I'll see you later. Bye. ಏನು ಶನಾಯ ಮೇಡಮ್ ತುಂಬಾ ಖುಷಿಯಾಗಿರೋ ಹಾಗಿದೆ. ಎನಿ ಗುಡ್ ನ್ಯೂಸ್? Very good news ಅಲ್ಲ ಡಿಯರ್, ವೆರಿ ಸ್ಪೆಷಲ್ ಗುಡ್ ನ್ಯೂಸ್. ಇಸ್ ಇಟ್? ನೀನು ನಿನ್ ಕ್ಯಾರಿ ಮನೆಗೆ ಹೋಗ್ತಿದ್ಯಾ? ನನ್ನ ಮನೆ ಖಾಲಿ ಮಾಡ್ತಿದ್ಯಾ? ಏನು ನನ್ನ ಇಲ್ಲಿಂದ ಸಾಗ ಹಾಕೋಕೆ ಕಾಯ್ತಾ ಇರೋ ಆಗಿದೆ? ನಾನಿರೋದ್ರಿಂದ ನಿನಗೇನಾದರೂ ಪ್ರಾಬ್ಲಮ್ಮಾ? ಛೇ, ನಾನೆಲ್ಲಿ ಹಾಗೆ ಹೇಳ್ದೆ? ನೇರವಾಗಿ ಹೇಳಿಲ್ಲ ಅಷ್ಟೆ, ಆದರೆ ಅರ್ಥ ಅದೇ ಇತ್ತು. ಬೇಬ್, ನೀ ನನ್ನ ತಪ್ಪಾಗಿ ತಿಳ್ಕೊತಾ ಇದೆಯಾ. ನೀನು ನನ್ನ ಗ್ಯಾರಿ ಒಂದಾದರೆ ಪ್ರಪಂಚದಲ್ಲೇ ನನ್ನಷ್ಟು ಖುಷಿ ಪಡೋರು ಬೇರೆ ಯಾರೂ ಇಲ್ಲ. ನೀನು ಗುಡ್ ನ್ಯೂಸ್ ಅಂದಿದ್ದು ನೋಡಿ ಅದೇ ವಿಷಯ ಇರ್ಬೋದು ಅಂದ್ಕೊಂಡಪ್ಪ, ಅದಕ್ಕೆ ಹಾಗೆ ಕೇಳಿದೆ. ಇಟ್ಸ್ ಓಕೆ, ನಾನೀಗ ಖುಷಿ ಮೂಡಲಿದ್ದೀನಿ. ನೀನು ಹಾಗೆ ಹೇಳಿದ್ರು ಕೋಪ ಮಾಡ್ಕೊಳ್ಳಲ್ಲ, ಹೀಗೆ ಹೇಳಿದ್ರು ಕೋಪ ಮಾಡ್ಕೊಳ್ಳಲ್ಲ. ನಾನು ಹೇಳೋದು ಬಿಡು, ಮೊದಲು ನಿನ್ನ ಖುಷಿ ವಿಷಯ ಏನು ಅಂತ ಹೇಳು. ಐ ಆಮ್ ಕ್ಯೂರಿಯಸ್. ಯು ನೋ ವಾಟ್, ಇವತ್ತು ಆ ಸುಬ್ಲಕ್ಷ್ಮಿಗೆ ಗ್ಯಾರಿ ಕಡೆಯಿಂದ ಒಂದು ಸೂಪರ್ ಶಾಕ್ ಕೊಡ್ತಾ ಇದ್ದೀನಿ. ಆ ಶಾಕ್ ಹೊಡಿತಿದ್ದ ಹಾಗೆ ಸುಬ್ಲಕ್ಷ್ಮಿ ವಿಲ ವಿಲ ಅಂತ ಒದ್ದಾಡ್ಬಿಡ್ಬೇಕು.